ಹಲೋ ಸ್ನೇಹಿತರೆ, ಏನು ಗೊತ್ತಾ, ಮದುವೆಗೂ ಮೊದಲು ನಾನು ಮನೆ ಕೆಲಸ ಅಷ್ಟಾಗಿ ಮಾಡ್ತಿರ್ಲಿಲ್ಲ. ಅಮ್ಮ ಎಲ್ಲ ಕೆಲಸ ಮಾಡ್ತಿದ್ರು. ನಾನು ಓದು ಮತ್ತು ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೆ. ಮದುವೆ ಆದ ನಂತರ ಹೊಸ ಮನೆ, ಹೊಸ ಜವಾಬ್ದಾರಿಗಳು. ಮೊದಲಿಗೆ ಸ್ವಲ್ಪ ಭಯ ಇತ್ತು, ನನಗೆ ಇವೆಲ್ಲ ಬರುತ್ತದೆಯಾ ಅನ್ನೋ ಪ್ರಶ್ನೆ ಇತ್ತು. ಆ ಸಮಯದಲ್ಲಿ ನನ್ನ ಅತ್ತೆ ನನಗೆ ಕೋಪದಿಂದ ಅಲ್ಲ, ತುಂಬ ತಾಳ್ಮೆಯಿಂದ ಪ್ರತಿಯೊಂದು ಕೆಲಸವನ್ನು ಕಲಿಸಿದರು. ಅಡುಗೆ ಹೇಗೆ ಮಾಡಬೇಕು, ಮನೆ ಹೇಗೆ ಶುಚಿಯಾಗಿಡಬೇಕು, ಯಾವ ಕೆಲಸವನ್ನು ಮೊದಲು ಮಾಡಬೇಕು, ಸಮಯವನ್ನು ಹೇಗೆ ಹೊಂದಿಸಿಕೊಳ್ಳಬೇಕು, ಒಂದೊಂದಾಗಿ ಕಲಿಸುತ್ತಾ ಬಂದರು. ಮೊದಲ ದಿನಗಳಲ್ಲಿ ನಾನು ತಪ್ಪುಗಳನ್ನು ಮಾಡ್ತಿದ್ದೆ. ಕೆಲವೊಮ್ಮೆ ಉಪ್ಪು ಜಾಸ್ತಿ ಆಗ್ತಿತ್ತು, ಕೆಲವೊಮ್ಮೆ ಕಡಿಮೆ ಆಗ್ತಿತ್ತು. ಆದರೂ ಪರವಾಗಿಲ್ಲ, ಹೀಗೆ ಕಲಿಬೇಕು ಎಂದು ಧೈರ್ಯ ತುಂಬಿದರು. ಇವತ್ತು ನಾನು ಬೆಳಿಗ್ಗೆ ಎದ್ದು ಮನೆ ಕೆಲಸ, ಅಡುಗೆ, ಸ್ವಚ್ಛತೆ ಎಲ್ಲವನ್ನೂ ಆತ್ಮಶ್ವದಿಂದ ಮಾಡುತ್ತಿದ್ದೇನೆ ಅಂದರೆ ಅದರ ಹಿಂದೆ ನನ್ನ ಅತ್ತೆಯ ಸಹನೆ ಮತ್ತು ಮಾರ್ಗದರ್ಶನ ಇದೆ. ಒಂದು ವಿಷಯ ನಾನು ಕಲಿತಿದ್ದು ಏನೆಂದರೆ, ಮನೆ ಕೆಲಸ ಸಣ್ಣ ಕೆಲಸ ಏನಲ್ಲ, ಅದಕ್ಕೂ ಸಮಯ, ಕಾಳಜಿ ಮತ್ತು ಪ್ರೀತಿ ಬೇಕು. ಪ್ರತಿದಿನ ಹೊಸದಾಗಿ ಏನಾದರೂ ಕಲಿಯಲು ಅವಕಾಶ ಇರುತ್ತದೆ. ನನಗೆ ಇನ್ನೂ ನೆನಪಿದೆ, ಮೊದಲಿಗೆ ಬಟ್ಟೆ ಹೇಗೆ ಒಗೆಯುವುದು, ಒಣಗಲು ಹಾಕುವುದು ಕೂಡ ನನಗೆ ಹೇಗೆ ಅಂತಲೇ ಗೊತ್ತಿರಲಿಲ್ಲ. ಯಾವ ಬಟ್ಟೆ ಹೇಗೆ ಒಣಗಿಸಬೇಕು, ಹೇಗೆ ಮಡಚಿರಬೇಕು ಅನ್ನೋದನ್ನು ನನ್ನ ಅತ್ತೆಯೇ ಕಲಿಸಿದ್ದು. ಈಗ ಅದನ್ನೆಲ್ಲ ನಾನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಮನೆ ಗುಡಿಸುವುದು, ಒರೆಸುವುದು ಅಂದರೆ ಮೊದಲು ನನಗೆ ಅದು ಕೇವಲ ಕೆಲಸ ಅಂತ ಅನಿಸ್ತಿತ್ತು. ಆದರೆ ನನ್ನ ಅತ್ತೆ ಒಂದು ಮಾತು ಹೇಳಿದರು, ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಕೂಡ ಸ್ವಚ್ಛವಾಗಿರುತ್ತದೆ ಅಂತ. ಆ ಮಾತು ಇಂದಿಗೂ ನನ್ನ ಮನಸ್ಸಲ್ಲೇ ಇದೆ. ಅಡುಗೆ ಮಾಡುವಾಗಲೂ ಅವರು ಯಾವತ್ತೂ ಅವಸರ ಮಾಡಬೇಡ ಅಂತ ಹೇಳ್ತಿದ್ರು. ಅಡುಗೆ ಅನ್ನೋದು ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಮನೆಯವರ ಮೇಲೆ ಇರುವ ಪ್ರೀತಿಯನ್ನು ತೋರಿಸುವ ಒಂದು ಮಾರ್ಗ ಅಂತಲೂ ಹೇಳ್ತಿದ್ರು. ನಾನು ಕೆಲವೊಮ್ಮೆ ಕೆಲಸ ಮಾಡಿ ಸುಸ್ತಾಗ್ತಿದ್ದೆ. ಆಗ ನನ್ನ ಅತ್ತೆ ಹೇಳಿದ ಒಂದು ಮಾತು ನೆನಪಾಗ್ತಾ ಇದೆ ನನಗೆ. ಇವತ್ತು ಕಷ್ಟ ಅಂತ ಅನಿಸಿರ್ಬೋದು ಕೆಲಸ, ನಾಳೆ ನಿನಗೆ ತುಂಬ ಸುಲಭವಾಗಿರುತ್ತದೆ. ಆದ್ದರಿಂದ ಕಲಿಯುವುದನ್ನು ಯಾವತ್ತೂ ಬಿಡಬೇಡ. ನಿಜ ಹೇಳಬೇಕಂದ್ರೆ ಮದುವೆ ಆದ ಮೇಲೆ ನಾನು ಕೇವಲ ಮನೆ ಕೆಲಸವನ್ನಷ್ಟೇ ಕಲ್ತಿಲ್ಲ, ಜವಾಬ್ದಾರಿ ತೆಗೆದುಕೊಳ್ಳುವುದನ್ನು, ಸಮಯದ ಬೆಲೆ ತಿಳಿದುಕೊಳ್ಳುವುದು ಮತ್ತು ತಾಳ್ಮೆಯಿಂದ ಇರೋದನ್ನು ಕಲಿತೆ. ಇವತ್ತು ನಾನು ಈ ಕೆಲಸಗಳನ್ನೆಲ್ಲ ಮಾಡುತ್ತಿರುವಾಗ ನನಗೆ ಒಂದು ಸಂತೋಷ ಇದೆ. ಯಾಕಂದರೆ ಮೊದಲಿಗೆ ಆಗಲ್ಲ ಅಂತ ಅನಿಸಿದ ಕೆಲಸಗಳು ಇಂದು ನನ್ನ ದಿನಚರಿ ಭಾಗವಾಗಿವೆ. ಈ ವಿಡಿಯೋ ನನ್ನ ಅತ್ತೆಗೆ ಒಂದು ಚಿಕ್ಕ ಧನ್ಯವಾದ. ನನಗೆ ಇಷ್ಟೊಂದು ತಾಳ್ಮೆಯಿಂದ ಕಲಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮಂತಹ ಅತ್ತೆ ಸಿಕ್ಕಿದ್ದು ನನಗೆ ಅದೃಷ್ಟ. ನಿಮಗೂ ನಿಮ್ಮ ಜೀವನದಲ್ಲಿ ಹೀಗೆ ಏನಾದರೂ ಕಲಿಸಿದ ವ್ಯಕ್ತಿ ಇದ್ದಾರಾ? ಅಮ್ಮ, ಅತ್ತೆ, ಅಕ್ಕ ಅಥವಾ ಯಾರೇ ಆಗಿರಲಿ, ಅವರ ಬಗ್ಗೆ ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಕತೆ ಓದಲು ನನಗೆ ತುಂಬ ಇಷ್ಟ.